ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ ನಡೀತಾ ಇದೆ ಸರ್. ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನೀವೇ ಆಗ್ತೀರಿ ಅಧ್ಯಕ್ಷರು ಅಂತ ಹೇಳಿ. ಕೆಪಿಸಿಸಿ ಹುದ್ದೆನೂ ಖಾಲಿ ಇಲ್ಲ, ಬೇರೆ ಹುದ್ದೆನೂ ಖಾಲಿ ಇಲ್ಲ. ಸುಮ್ಮನೆ ಒಬ್ಬೊಬ್ಬರ ಹೆಸರನ್ನ ಅವಾಗ ಹೇಳ್ತಾ ಇರ್ತಾರೆ. ನನ್ನನ್ನು ಖುಷಿ ಪಡಿಸೋಕ್ಕೆ ಕೆಲವರು ಹೇಳ್ತಾರೆ, ಇನ್ನೊಬ್ರನ್ನ ಖುಷಿ ಪಡಿಸೋಕ್ಕೆ ಇನ್ನೊಂದು ಹೇಳ್ತಾರೆ. ಸದ್ಯಕ್ಕೆ ಯಾವ ಹುದ್ದೆಗಳು ಖಾಲಿ ಇಲ್ಲ. ಪಕ್ಷಕ್ಕೆ ಒಂದೇ ಹುದ್ದೆ, ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಮತ್ತೆ ಪೂರ್ಣ ಪ್ರಮಾಣದ. ಯಾರು ಹೇಳಿರೋದು? ಈಗ ಕೆ.ಎನ್. ರಾಜಣ್ಣ ಪದೇ ಹೇಳ್ತಾ ಇದ್ದಾರೆ ಸರ್, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಸಚಿವ ಸ್ಥಾನ ತ್ಯಾಗ ಮಾಡ್ತೀನಿ ಅಂತ. ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು 2 ಹುದ್ದೆ ಬೇಡ ಅನ್ನೋ ಸಂದೇಶ. ನನಗೆ ಗೊತ್ತಿಲ್ಲ. ರಾಜಣ್ಣವರು ಬಹಳ ಹಿರಿಯ ನಾಯಕರು, ಅವರು ಸರ್ವ ಪಕ್ಷದ ನಾಯಕರಿಗಿನ್ನ ಹೆಚ್ಚು ಶಕ್ತಿ ಇರ್ತಕ್ಕಂಥವ್ರು. ಅವರ ನಾಯಕತ್ವದಲ್ಲಿ ಪಕ್ಷ ಇನ್ನೂ ಜಾಸ್ತಿ ಸಂಘಟನೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗಿದೆ ಅಂತ ಕಾಣಿಸ್ತದೆ. ಹಾಗಾಗಿ ಅವರು ದಳದವ್ರನ್ನ BJP ಅವ್ರ ಜೊತೆ ಒಳ್ಳೆ ಸಖ್ಯ ಇಟ್ಕೊಂಡಿದ್ದಾರೆ. ಅನೇಕರನ್ನ ಕರ್ಕೊಬರ್ಬೋದು ಪಕ್ಷಕ್ಕೆ ಅಂತ ಕಾಣಿಸ್ತದೆ. ಹಾಗಾಗಿ ಪಕ್ಷದ ನೇತೃತ್ವವನ್ನು ವಹಿಸೋದಕ್ಕೆ ತುಡಿತದಲ್ಲಿದ್ದಾರೆ. ಧಾರಾಳವಾಗಿ ಪಕ್ಷದ ಹೈಕಮಾಂಡ್ ಕೊಟ್ಟರೆ ನಾವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ಪೂರ್ಣ ಪ್ರಮಾಣದ ಅಧ್ಯಕ್ಷ ಸ್ಥಾನ ಅವಶ್ಯಕತೆ ಇದೆ ಅಂತ ಮುಂಬರುವ ಚುನಾವಣೆಗಳಿದ್ದಾವೆ. ಪಕ್ಷಕ್ಕೆ ಎಲ್ಲ ಅವಶ್ಯಕತೆ ಇದೆ, ಸಂಘಟನೆಯ ಅವಶ್ಯಕತೆ ಇದೆ, ಎಲ್ಲ ವಿಚಾರಗಳಲ್ಲೂ ಕೂಡ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ, ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಯಾರೇ ಮುಂದೆ ಬಂದ್ರೂ ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಪ್ರತಿಯೊಬ್ಬ ರಾಜ್ಯದ ಎಲ್ಲ ಕಾಂಗ್ರೆಸ್ನ ನಾಯಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ನಾನಾದಿಯಾಗಿ ಎಲ್ಲರೂ ಕೂಡ ಒಪ್ಕೊಳ್ತೀವಿ. ಅದರಲ್ಲಿ ಯಾವುದೇ ಅಪಸ್ವರ ಇಲ್ಲ. ಅಲ್ಲ, ಸರ್ವ ಪಕ್ಷದ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಕ. ಸೊ ಹಾಗಾಗಿ ಅವ್ರಿಗೆ ಸಂಘಟನೆ ಮಾಡಲಿಕ್ಕೆ ಭಾಳ ಒಳ್ಳೆ ಆಪರ್ಚುನಿಟೀಸ್ ಇದೆ. ಒಳ್ಳೆ ಚೆನ್ನಾಗಿತ್ತು, ನಿಮಗೆ ಗೊತ್ತಲ್ಲ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ಮಂತ್ರಿಗಳಿದ್ದಾರೆ, ಹಿರಿಯರಿದ್ದಾರೆ, ಪ್ರಭಾವಿಗಳಿದ್ದಾರೆ.